ತಾಲೂಕು ಕಚೇರಿಯಲ್ಲಿ ಹಳಸು ಬೆಳೆ ಕುರಿತು ತರಬೇತಿಯ ಕಾರ್ಯಕ್ರಮ ನಡೆಯಿತು. ಫ್ಲೋರೋಜಾ ಆಗ್ರೋ ಸೊಲ್ಯೂಷನ್ ಕಂಪನಿಯ ಎಮ್ಡಿ ಫಿರೋಜ್ ಭಾರತಿ ಗಿಡಕ್ಕೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರು ಹಿಂದೆ ರೈತರು ಸಾವಯವ ಪದ್ಧತಿಯಲ್ಲಿ ಹಳಸು ಬೆಳೆದು ಉತ್ತಮ ಆರೋಗ್ಯ ಹೊಂದಿದ್ದರು ಎಂದು ಹೇಳಿದರು. ಕೇಂದ್ರೀಯ ಕಚೇರಿ ಮ್ಯಾನೇಜರ್ ಅನಿಲ್ 1 ಎಕರೆ ಭೂಮಿಯಲ್ಲಿ 300 ಗಿಡಗಳನ್ನು 10 x 15 ಅಡಿ ಅಂತರದಲ್ಲಿ ನಾಟಿ ಮಾಡಬಹುದೆಂದು ತಿಳಿಸಿದರು. ಕಂಪನಿ 30 ವರ್ಷಗಳವರೆಗೆ ಅಗ್ರಿಮೆಂಟ್ ಮೂಲಕ ಹಳಸಿನಕಾಯಿ ಪ್ರತಿ ಕೆಜಿಗೂ 30ರಂತೆ ಖರೀದಿಸುತ್ತದೆ ಎಂದು ಹೇಳಿದರು. ಬ್ರ್ಯಾಂಡ್ ಮ್ಯಾನೇಜರ್ ಮುರಳಿ, ಹಳಸು ಗಿಡದಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಿ ರೈತರಿಗೆ ದೀರ್ಘಕಾಲಿಕ ಆದಾಯ ಲಭಿಸುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಇಶೇಕ್ ಮಹಮ್ಮದ್, ಮ್ಯಾನೇಜರ್ಗಳು ಮಹೇಶ್ ಕುಮಾರ್, ಶಾಂತರಾಜ್, ಮಧುರಾಜ್, ಆನಂದ್, ಅಶೋಕ್, ರೈತ ಮಹಿಳೆ ವಾಣಿ ಹಾಗೂ ರೈತ ಬಂಧುಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪುಷ್ಪ SV ಮಾಲೂರು. ಬಗ್ಗೆ ಕಾರ್ಯಕ್ರಮನ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನೀವು ಕೇಂದ್ರ ಬಿಂದು. ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತನ ಬಯಸಿ ನಮ್ಮ ಕಂಪನಿ ಪರವಾಗಿ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬಂದಿರೋದು ನಮ್ಮ MD ಸರ್ ಆಗಿರ್ಬೋದು, ಮತ್ತು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇಶಾಕ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ನಮ್ಮ ಸಾಹಿತ್ಯವಾಗಿ ಮುರಳಿ ಸರ್ ಆಗಿರ್ಬೋದು, ಇವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತೀನಿ. ಮತ್ತು ರೈತ ಮಹಿಳೆ ಅಂತಲೇ ಹೇಳ್ಬೋದು ಮೇಡಮ್ ಅವ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತೀನಿ. ಇವತ್ತು ವಿಚಾರ ತುಂಬ ನಮ್ಮ ರಾಮನಗರ, ಮಂಡ್ಯ, ಮೈಸೂರು ಈ ಕಡೆಯಿಂದೆಲ್ಲ ಬಂದಿದ್ದಾರೆ, ಚಾಮರಾಜನಗರ ಜಿಲ್ಲೆ ಕಡೆಯಿಂದೆಲ್ಲ ಎಲ್ಲ ಬಂದಿದ್ದಾರಲ್ಲ, ಬಂದಿದ್ದಾರೆ. ಎಲ್ರಿಗೂ ನಿಮಗೆ ಎಷ್ಟೋ ಜನ ರೈತರನ್ನ ನಾವು ನೋಡಿದ್ದೀವಿ, ನಮ್ಮನ್ನು ನೋಡಿಲ್ಲ. ಕೆಲವರೆಲ್ಲ ಎಲ್ಲಿ ನಿಮ್ಮ MD ಯಾರು ಏನು ಅಂತೆಲ್ಲ ಕೇಳಿದ್ದೀರಿ, ಡೌಟ್ ಇರುತ್ತೆ ಅದೊಂದು ವಿಚಾರ. ಅದಕ್ಕೆ ಇವತ್ತು ನೇರವಾಗಿ ಕಾಣ್ತಾ ಇತ್ತು ಒಂದು ವಿಚಾರ. ಎಷ್ಟೋ ರೈತರು ನಮ್ಮ ಕೇರಳಕ್ಕೂ ಬಂದಿದ್ರು, ಇಲ್ಲಿ ಬಂದಿದ್ರೆಲ್ಲ ಗೊತ್ತಿಲ್ಲ, ಕೆಲವರೆಲ್ಲ ಬಂದಿದ್ರು ಕೇರಳಕ್ಕೆ ಬಂದು. ಎಲ್ಲ ಎಷ್ಟೋ ರೈತರಿಗೆ ಡೌಟ್ ಇತ್ತು ನಮ್ಮೊಂದು ಪ್ರಾಜೆಕ್ಟ್ ಬಗ್ಗೆ ಅದು ಇದು ಅಂತೇಳಿ, ಅಲ್ಲೇ ಬಂದು ಡೌಟ್ನ ಕ್ಲಿಯರ್ ಮಾಡಿಕೊಂಡು ಬಂದು ನಾಟಿ ಮಾಡಿರೋ ರೈತರು ಇದ್ದಾರೆ. ಕನಕಪುರ ಭಾಗದವರು ಕೆಲವರೆಲ್ಲ ಬಂದಿದ್ರು ಕೇರಳಕ್ಕೆ. ಮಾಡೋರು ಏನೋ ಆಗ್ಲಿಂದ ಮಾಡ್ತಾ ಇದ್ವಿ, ಏನೋ ಒಂದು ಬೆಳೆ ಬಂದ್ರೆ ಅದನ್ನೇ ಮಾಡ್ತೀವಿ. ಇದೇ ತರ ಮೆಂಟಾಲಿಟಿ ಇರೋರು 80% ಆದ್ರೆ ಇನ್ನು 20% ಇರ್ತಾರೆ. ಏನಾದ್ರೂ ಒಂದು ಹೊಸದು ಮಾಡೋಣ, ಹೊಸದು ಚಾಲೆಂಜಿಂಗ್ ಅಂತ ತಗೊಳ್ಳೋಣ ಅಂತ ಒಂದು ನಿರ್ಧಾರ ಮಾಡೋ ರೈತರು ಇದ್ದಾರೆ. ಆ 20% ರೈತರು ನೀವೇ ಅಂತ ಹೇಳೋದಕ್ಕೆ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಿಮ್ಗೊಂದು ಜೋರಾದ ಚಪ್ಪಾಳೆ. ಇವತ್ತು ದಿವಸ ಚನ್ನಪಟ್ಟಣದಲ್ಲಿ ಸುಮಾರು 7 ತಿಂಗಳ ಹಿಂದುಗಡೆ ಕಾರ್ಯಕ್ರಮ ನಡೆದಾಗ ಮೇಡಮ್ ಅವರು ಬಂದಿದ್ರು. ಜಸ್ಟ್ ಅವಾಗ ಒಂದು 60-70 ಜನ ಸೇರಿದ್ರು. 60-70 ಜನದಲ್ಲಿ ಕನಿಷ್ಠ ಒಂದು 6-7 ಜನ ಅಷ್ಟೇ ನಾಟಿ ಮಾಡಿದ್ರು. ಇವತ್ತು ಇಷ್ಟು ಜನ ಬಂದ್ರು ಕೂಡ 99% ಆಲ್ರೆಡಿ ನಾಟಿ ಮಾಡಿರೋದೇ ಬಂದಿದೆ. ಹಂಗಾಗಿ ನಿಮಗೂ ಕೂಡ ಯಾರೆಲ್ಲ ನಾಟಿ ಮಾಡಿದಾರೋ ಅವ್ರಿಗೆಲ್ಲರೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂತಂದ್ರೆ ಯಾವುದೋ ಒಂದು ಹೊಸದು ಹೋಗ್ತಾ ಇರಬೇಕು. ಪ್ರಪಂಚ ತುಂಬಾ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಜಗದ ನಿಯಮ. ನಾವು ಬದಲಾಗಬೇಕು. ನಾವು ಹಂಗೆ ಬದುಕಿದ್ವಿ, ಹಿಂಗೆ ಬದುಕ್ತೀವಿ ಅಂತ ಹೇಳ್ಬಿಟ್ಟು ಚೇಂಜಸ್ ಇರಲ್ಲ. ಚೇಂಜಸ್ ಇಸ್ ಈಕ್ವಲ್ ಟು ಸಕ್ಸಸ್. ನಾವು ಬದಲಾದ್ರೆ ಮಾತ್ರ ನಮ್ಮ ಜೀವನ ಬದಲಾಗುತ್ತೆ ಅಲ್ಲ ಸರ್? ಸೊ ನಾವು ತಗೊಳ್ಳೋ ನಿರ್ಧಾರಗಳಿಂದ, ಗಟ್ಟಿ ಧೈರ್ಯದಿಂದ. ಯಾಕೆ ಅಂತಂದ್ರೆ ನಮ್ಮ ರೈತರೇನಪ್ಪ ಅಂದ್ರೆ ಧೈರ್ಯ ಕಡಿಮೆ, ಸೆಲ್ಫ್ ಡಿಸಿಷನ್ ಇಲ್ಲ. ಅವ್ರು ಹಾಕ್ಲಿ ನೋಡೋಣ, ಅವ್ರು ಮಾಡ್ಲಿ ನೋಡೋಣ. ಆಮೇಲೆ ಏನೇ ಪ್ರಾಜೆಕ್ಟ್ ತಗೋ ಬಂದ್ರು ಕೂಡ ಫಸ್ಟ್ ಅನುಮಾನನೇ ಇರ್ತದೆ. ಆಮೇಲೆ ಸ್ವಲ್ಪ ಟೈಮ್ ನೋಡಿ ರೈತರಿಗೂ ಮೋಸ ಮಾಡಿರೋ ಎಲ್ಲ ಕಡೆ ಜೀವನ ರೈತರು ಎಷ್ಟು ತಪ್ಪಿದ್ಯೋ ಕಂಪ್ನಿಗಳು ಅಷ್ಟೇ ತಪ್ಪಿದೆ. ರೈತರು ಒಳ್ಳೆಯರಂತಲ್ಲ, ರೈತರಲ್ಲಿ ಇದ್ದಾರೆ, ರೈತರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈಗ ಲಾಸ್ಟ್ ಟೈಮ್ ಕೊಪ್ಪಳದಲ್ಲಿ ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷ್ಣ ಶಿವಕನ್ ಅಂತ ಅವರು ಬಂದಿದ್ರು. ಆರ್ಟಿಕಲ್ಚರ್ ಕೋಲಾರಕ್ಕೆ ಬಂದು ನಾನು ನೋಡಿ ಅವ್ರಿಗೆ ನಾಟಿ ಮಾಡಕ್ಕೆ ಇವತ್ತು ನಮ್ಗೆ 1,000-2,000 ಎಕರೆ ಅಷ್ಟು ಆ ಕಡೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಕಂಪನಿ ವರ್ಕ್ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ರೈತರ ಬಗ್ಗೆ, ರೈತರು ಎಷ್ಟು ಒಳ್ಳೆಯವರಿದ್ದಾರೆ ಅಷ್ಟೇ ಕೆಟ್ಟವರಿದ್ದಾರೆ. ರೈತ ಕಂಪನಿಗಳು ಹೋಗಿರೋದು ಅದೇ ಮೂಲ. ಏನಪ್ಪಾ ಅಂತಂದ್ರೆ ಒಬ್ಬ ರೇಟ್ ಫಿಕ್ಸ್ ಮಾಡಿರ್ತಾರೆ. ಇನ್ನೊಂದು ಯಾರೋ ಒಬ್ಬನ ಕಂಪನಿ ಬರ್ತಾನೆ, ಒಂದು 30 ರೂಪಾಯಿ ಫಿಕ್ಸ್ ಮಾಡಿದ್ರೆ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಗೊತ್ತಿಲ್ದಿರ ಅಲ್ಲಿ ಕೊಟ್ಬಿಟ್ಟಿರ್ತಾರೆ. ಯಾರು ತಪ್ಪು? ಇವ್ರಿಗೂ ಲಾಸ್ ಆಯ್ತು, ರೈತರಿಗೂ ತಪ್ಪಿದೆ, ಹಂಗೆ ಎರಡು ಕಡೆನೂ ತಪ್ಪಿರುತ್ತೆ. ಓಕೆನಾ? ಹಂಗಾಗಿ ನಾವು ತಪ್ಪು ಮಾಡೋದು ಬೇಡ. ಬಟ್ ಎಲ್ಲರೂ ಕೂಡ ಆ ರೀತಿ ಉದಾಹರಣೆ ತುಂಬಾ ಕಡಿಮೆ ಇದೆ ಸರ್. ಆ ರೀತಿ ಉದಾಹರಣೆ ತುಂಬಾ ಕಡಿಮೆ ಇದೆ. ಹಂಗಾಗಿ ಎಲ್ಲರೂ ಒಂದೇ ತರ ನೋಡೋದು ಬೇರೆ, ಡಿಫ್ರೆಂಟ್ ಅಲ್ಲ. ಎಲ್ಲರೂ ಒಂದೇ ತರ ಇರ್ತೀವ. ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಒಬ್ಬರು ಕೆಟ್ಟವ್ರು ನೋಡ್ತಾರೆ, ಎಲ್ಲರೂ ಕೆಟ್ಟವ್ರು ಅನ್ಕೋಬಾರ್ದು. ಓಕೆನಾ? ಹಂಗಾಗಿ ಇವತ್ತು ಫ್ಲೋರೋಜಾ ಸಂಸ್ಥೆಯಿಂದ ಮತ್ತು ನಮ್ಮ ಗಿಡಗಳ ಬೆಳವಣಿಗೆ ಆಗ್ಬೋದು, ನಮ್ಮ ಯೋಜನೆ ಗಿಡಗಳ ನಾಟಿ ಮಾಡಿದ್ಮೇಲೆ ಯಾವ ರೀತಿ ಅದನ್ನ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ಅದನ್ನ
ನೋಡ್ಕೊಳ್ಳುವಂತ ಎಲ್ಲ ರೀತಿಯಾದಂಥ ಸಲಹೆಗಳನ್ನ ನಮ್ಮ ಅನಿಲ್ ಸರ್ ಸವಿಸ್ತರವಾಗಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಸವಿಸ್ತರವಾಗಿ ಕೇಳಿದ್ದೀರಿ ಅಲ್ವಾ? ಎಷ್ಟು ಜನ ಇದ್ದೀರಿ ಸರ್ ಇಲ್ಲಿ ನಾಟಿ ಮಾಡಿರೋರು? ಎಲ್ಲರೂ ನಾಟಿ ಮಾಡಿದ್ದೀರಾ? ನಾಟಿ ಮಾಡದೇ ಇರೋರು ಆಲ್ರೆಡಿ ಒಂದು ಸಬ್ಜೆಕ್ಟ್ ಕಟ್ಟಿದ್ದೀನಿ, ಹೊಸದು ಹೇಳಂಗಿಲ್ಲ ಅಲ್ವಾ? ಹೊಸದು ಹೇಳಂಗಿಲ್ಲ. ಓಕೆ, ನೋ ವರಿ. ನಾನು ನಾಟಿ ಮಾಡಿಬಿಟ್ಟಿದ್ರಿ, ಆದ್ರೂ ಕೂಡ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಯಾರು ಎಷ್ಟು ಜನ ಇದ್ದೀರಿ? ಆದ್ರೆ 8 ತಿಂಗಳು 1 ವರ್ಷ ಆಯ್ತಾ ಇರೋದು ಬೆಳೆಗಳಾಯ್ತು, ಇನ್ನು ಕಟ್ ಮಾಡಿದ್ವಲ್ಲ ಎಲ್ಲ ಕೂಡ ಟೋಟಲ್ ಇವತ್ತು ನೀವೇನೆಲ್ಲ ನಾಟಿ ಮಾಡಿ ಬಂದಿದ್ರ ನೀವೆಲ್ಲ ನಮ್ಮ ಕುಟುಂಬ, ನೀವೆಲ್ಲ ಕೂಡ ನಮ್ಮ ಅಂತ ಬಂದ್ರೆ ನೀವೆಲ್ಲ ನಮ್ಮ ಕುಟುಂಬ. ಸೌರದ ಕಂಪನಿ ಅಂದ್ರೆ ಬೇರೆ ಎಲ್ಲ, ನೀವು ಬೇರೆ ಎಲ್ಲ, ನೀವೆಲ್ಲರೂ ನಾವೆಲ್ಲ ಸೇರಿದ್ರೇನೆ ಅದು ಕಂಪನಿ ಆಗುತ್ತೆ. ಅದು 100% ಈಗ ಈ ಮೀಟಿಂಗ್ ಒಳಗಡೆ ಕಂಪನಿ ಯಾಕೆ ಕಟ್ಟಿಲ್ಲ, ಯಾಕೆ ಲೇಟ್ ಆಯ್ತು, ಇದನ್ನೆಲ್ಲ ಕೂಡ ಪ್ರತಿಯೊಂದು ಕೂಡ ಕ್ವಶನ್ MD ಸಾಹೇಬ್ರು ಇದ್ದಾರೆ, ನಾವಿದ್ರೆ ನಮ್ಗಾಗುವಷ್ಟು ನಾವು ಉತ್ತರ ಕೊಡ್ತೀವಿ. MD ಸಾಹೇಬ್ ಅವರು ಕೂಡ 100% ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ. ಓಕೆನಾ?